ಹಾಯ್, ಹಲೋ, ನಮಸ್ಕಾರ. ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ಕಡ್ಡಿ ಪಕೋಡ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ಒಂದು ಮಸಾಲೆ ನಾವು ಪೌಡ್ರ್ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದು ಚಿಕ್ಕ ಜಾರ್ಗೆ ಹಾಕ್ಕೊಂಡು ನೀರು ಹಾಕಬಾರ್ದು, ಹಾಗೆ ಪೌಡ್ರ್ ಮಾಡ್ಕೋಬೇಕು. ನೀರು ಹಾಕ್ಬಿಡಿ, ಹಾಗೆ ರುಬ್ಕೊಂಡು ಬಿಡ್ತೀನಿ. ನಾನು ಈ ಥರ ಮಾಡ್ಕೊಂಬಂದಿದ್ದೀನಿ. ನೀರು ಹಾಕಿಲ್ಲ ನಾನು, ಹಾಗೆ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ನುಣ್ಣಗೆ ನಾನು ರುಬ್ಬಿಲ್ಲ. ನಾನು 300 ಗ್ರಾಮ್ ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಇವಾಗ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಮೇಲೆ ದಂಟು ತೆಗ್ದುಬಿಡಿ. ದಂಟು ಈ ಥರ ತೆಗ್ದುಬಿಡೋಣ. ಈ ಥರ ಕಟ್ ಮಾಡ್ಕೊಳ್ಳಿ. ತುಂಬ ತೆಳುಗೂ ಮಾಡಬಾರ್ದು, ಸ್ವಲ್ಪ ದಪ್ಪ ಇರಲಿ. ಈ ಥರ ಸ್ವಲ್ಪ ಈ ಸೈಜ್ ಕಟ್ ಮಾಡ್ಕೊಳ್ಳಿ. ಹಾಗೆ ಎಲ್ಲನೂ ಕಟ್ ಮಾಡ್ಕೊಂಡು ಬರ್ತೀನಿ. ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ ನಾನು. ಇದೊಂದು ಬಾಣಲಿಗೆ, ಇಲ್ಲಾಂದರೆ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನಾನು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಈರುಳ್ಳಿ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ. ಇದಕ್ಕೆ 3/4 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಒಂದು 1/2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಒಂದು 1/4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸೋಂಪು ಒಂದು 1/4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ರುಬ್ಬಿದ್ವಲ್ಲ, ಶುಂಠಿ ಹಾಕ್ಕೊಂಡ್ಬಿಡ್ತಿದ್ದೀರ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಚೆನ್ನಾಗಿ ಇಸ್ಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 10 ನಿಮಿಷ ಆದರೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ ಈ ಪಕೋಡ, ಕಡ್ಡಿ ಪಕೋಡ. ಈರುಳ್ಳೆಲ್ಲ ಈ ಥರ ಸಪ್ರೇಟ್ ಆಗಿಬಿಡಬೇಕು. ಈ ಥರ ಹಾಕ್ಬೇಕು. ಈ ಥರ ಆಗಿಬಿಡಬೇಕು. ಅಲ್ಲಿವರೆಗೂ ನಾವು ಈಗ ಚೆನ್ನಾಗಿ ಇರಿಸ್ಕೊಳ್ಳೋಣ. ಈ ಥರ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ತೀನಿ, ಜಾಸ್ತಿ ಒಂದು 3 ಚಿಟಿಕೆ ಎಷ್ಟು ಹಾಕ್ಕೊಳ್ಳಿ, ಸಾಕು. ಹಿಂಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಉಪ್ಪು ಕೂಡ ಈಗ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಈರುಳ್ಳಿ ನೀರು ಬಿಟ್ಕೊಂಡ್ಬಿಡುತ್ತೆ. ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡ್ಬರೋಣ ಚೆನ್ನಾಗಿ. ಈರುಳ್ಳಿ ಸಮೇತ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 300 ಗ್ರಾಮ್ ಅಷ್ಟು ನಾನು ಈರುಳ್ಳಿ ತಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಕೂಡ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೆಕ್ಕದಲ್ಲಿ 150 ಗ್ರಾಮ್ ಇದೆ ಕಡಲೆ ಹಸಿಟ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2 ಕೈ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಸಿಪ್ಪೆಗಡೆ ಇರುತ್ತಲ್ಲ, ಅದೆಲ್ಲ ಮೇಲೆ ಹಿಂಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಕರಿಬೇವು ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಅಂದರೆ ಒಂದು 4-5 ಕಡ್ಡಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಲಿಸ್ಬಿಟ್ಟು ಜಾಸ್ತಿ ಹೊತ್ತಿಡಬಾರ್ದು, ಇದು ನೀರು ಬಿಟ್ಕೊಂಡ್ಬಿಡುತ್ತೆ. 2 ಸ್ಪೂನಷ್ಟು ಬಿಸಿ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ. ಈ ಎಣ್ಣೆ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ. ಇದಕ್ಕೆ ಕ್ರಿಸ್ಪಿಯಾಗಿ ಬರಲಿ ಅಂತ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ.
ನೀರು ಅವಶ್ಯಕತೆ ಇದ್ದರೆ ಮಾತ್ರ ಹಾಕಬೇಕು, ಇಲ್ಲ ಅಂದರೆ ಬೇಡ. ಲಾಸ್ಟಲ್ಲಿ ಒಂದೇ ಒಂದು ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಳ್ಳೋಣ ಅಷ್ಟೇ. ಇಷ್ಟು ಹಾಕ್ಕೊಳ್ಳೋಣ ನೋಡಿ, ಇಷ್ಟು ಹಾಕ್ಕೊಂಡು ಇಷ್ಟು ನೀರು ಹಾಕ್ಕೊಂಡು ನೋಡಿ, ನಾನು ತೋರಿಸಿದ್ನಲ್ಲ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನೋಡಿ. ನೀರು ಅವಶ್ಯಕತೆಯೇ ಬೀಳೋದಿಲ್ಲ. ಈಗ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಕಲಿಸ್ಬಿಟ್ಟು ಹಾಗೆ ಇಡಬೇಡಿ, ನೀರು ಬಿಟ್ಕೊಂಡ್ಬಿಡುತ್ತೆ ಬೇಗ. ಎಣ್ಣೆ ಕಾಲಿದೆ, ಇವಾಗ ಪಕೋಡ ಹಾಕ್ಕೊಳ್ಳೋಣ ನೋಡಿ. ಒಂದಿಷ್ಟು ತಗೊಂಡು ಈ ಥರ ಒಂದು ಕಡೆಯಿಂದ ಸ್ವಲ್ಪ ಈ ಥರ ಹಾಕೋಣ. ಪಕ್ಕದ ನೀರು ಇಟ್ಕೊಳ್ಳಿ, ಸ್ವಲ್ಪಕ್ಕೆ ಹಚ್ಕೊಂಡ್ರೆ ಸಾಕು. ಹಾಕಿದ ತಕ್ಷಣ ತಿರುಗಿಸ್ಬೇಡಿ, ಒಂದೆರಡು ನಿಮಿಷ ಆಗಿ ಆಮೇಲೆ ತಿರುಗಿಸಿ ನೋಡಿ. ಈಗ ಒಂದೆರಡು ನಿಮಿಷ ಆಗಿದೆ ಹಾಕಿ ನಾನು ತಿರುಗಿಸ್ತಾ ಇದ್ದೀನಿ. ಈ ಥರ ತಿರುಗಿಸ್ಕೊಳ್ಳೋಣ. ಆ ಕಡೆ ತಿರುಗಿಸಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ. ಆ ಕಡೆ ತಿರುಗಿಸಿ ನಾನು ಈಗ ಬ್ರೌನ್ ಕಲರ್ ಮಾಡ್ಕೊಂಡಿದ್ದೀನಿ. ಈಗ ತೆಗಿತಾ ಇದ್ದೀನಿ, ಇದಾಗಿದೆ. ಸೆಕೆಂಡ್ ಟ್ರಿಪ್ ಕೂಡ ಹಾಕ್ತೀನಿ ಈಗ. ಹಾಗೆ ನಾವು ಒಂದು ಕಡೆಯಿಂದ ಹಾಕ್ಕೊಂಡು ಹಾಗೆ ಇದು ಕೂಡ ಸುಟ್ಕೊಂಡು ಆ ಕಡೆ ತಿರುಗಿಸಿ ಸುಡಬೇಕಾಗುತ್ತೆ. ಆ ಕಡೆ ತಿರುಗಿಸಿ ನಾವು ಸುಟ್ಕೋಬೇಕಾಗುತ್ತೆ ನೋಡಿ. ನಾನು ಸೆಕೆಂಡ್ ಟ್ರಿಪ್ ಹಾಕಿರೋದು. ಬ್ರೌನ್ ಕಲರ್ ಆಗೋವರೆಗೂ ನಾವು ತುಂಬ ಬ್ರೌನ್ ಮಾಡಬಾರ್ದು, ತುಂಬ ಬ್ರೌನ್ ಮಾಡಿಬಿಟ್ರೆ ಸಿದೋಗ್ಬಿಡುತ್ತೆ ಬೇಗ. ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕರಿಬೇವು ಫ್ರೈ ಮಾಡ್ತೀನಿ. ಎಣ್ಣೆ ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಒಂದೆರಡು ಕಡಿ ಅಷ್ಟು ಹಾಕಿದ್ದೀನಿ ಅಷ್ಟೇ. ಕರಿಬೇವು ಸೊಪ್ಪು ನಾವೇನು ಫ್ರೈ ಮಾಡ್ಕೊಂಡಿರಲಿಲ್ಲ ಇದ್ರ ಮೇಲೆ ಹಾಕ್ಕೊಳ್ಳೋಣ ಅಷ್ಟೇ. ಬೇಕಾದರೆ ಜಾಸ್ತಿ ಕೂಡ ನಾವು ಮಾಡ್ಕೊಳ್ಬೋದು. ಈಗ ಕಡ್ಡಿ ಪಕೋಡ ರೆಡಿ ಆಯಿತು. ಈ ಕಡ್ಡಿ ಪಕೋಡ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ನೋಡೋಣ ಹಾಗೆ. ಟೇಸ್ಟಿಯಾಗಿ ಬಂದಿದೆ. ಥ್ಯಾಂಕ್ ಯು.